ಹಲೋ ಎವ್ರಿವನ್, ವೆಲ್ಕಮ್ ಟು ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ KYCಯನ್ನು ಮಾಡಬೇಕಾಗುತ್ತದೆ. KYC ಮಾಡುವುದಕ್ಕೆ ಯಾವುದೇ ಥರ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ. ಆದರೆ ನೀವು ಅದನ್ನು ಮ್ಯಾಂಡೇಟ್ರಿ ಅಂದರೆ ಆ KYCಯನ್ನು ಮಾಡಿಸಲೇಬೇಕು. ನೀವು KYCಯನ್ನು ನೀವು ಗ್ಯಾಸ್ ತುಂಬಿಸುವ ಏಜೆನ್ಸಿಗೂ ಕೂಡ ಹೋಗಿ KYC ಮಾಡಿಸಬಹುದು. ಇಲ್ಲ ಅಂದರೆ ಅತಿ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ನಿಮ್ಮ LPG ಗ್ಯಾಸ್ ಸಿಲಿಂಡರ್ KYCಯನ್ನು ಮಾಡಿಸಬಹುದು. ನಾವು ಈ ವಿಡಿಯೋ ಮುಖಾಂತರ ಯಾವ ಥರ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ ಮುಖಾಂತರ KYCಯನ್ನು ಮಾಡಿಸಬಹುದು ಎಂದು ಇಲ್ಲಿ ಚೆಕ್ ಮಾಡೋಣ. ಇನ್ನೊಂದು ಸಲ ಹೇಳಬೇಕಾದ್ರೆ ಇದಕ್ಕೆ ಯಾವುದೇ ಥರ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ. ಸೊ ಅದಕ್ಕಾಗಿ ನೀವು ಯಾವಾಗ ಬೇಕಾದರೂ ನಿಮ್ಮ LPG ಗ್ಯಾಸ್ ಸಿಲಿಂಡರ್ KYCಯನ್ನು ಮಾಡಿಸ್ಬೋದು. ನೀವು KYC ಮಾಡಿಸೋದಕ್ಕೆ ಈ ವೆಬ್ಸೈಟ್ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ಮೇಲೆ, www.mylpg.in. ಸೊ ಇದನ್ನು ನೀವು ಮೊಬೈಲಲ್ಲಿ ನಿಮ್ಮ ಕ್ರೋಮ್ ಯಾವ ಬ್ರೌಸರ್ ಇರ್ತದೆ ಅದರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ನೀವು ಇಲ್ಲಿ ಸ್ಕ್ರೀನ್ ನೋಡ್ಬೋದಲ್ವಾ, mylpg.in ಅಂತ ನೀವು ಬ್ರೌಸರಲ್ಲಿ ಹಾಕಿದರೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮಗೆ 3 ಆಪ್ಷನ್ ತೋರಿಸ್ತಾ ಇದೆ: ಭಾರತ್ ಗ್ಯಾಸ್, HP ಗ್ಯಾಸ್ ಮತ್ತು ಇಂಡಿಯನ್ ಗ್ಯಾಸ್ ಅಂತ. ಸೊ ನೀವು ಯಾವ ಸಿಲಿಂಡರ್ನ ನೀವು ಮನೆಯಲ್ಲಿ ಬಳಸ್ತಾ ಇದ್ದೀರಾ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ನೆಕ್ಸ್ಟ್ ಸ್ಕ್ರೀನ್ ನಿಮಗೆ ತೋರಿಸುತ್ತದೆ. ಮೇಲ್ಗಡೆ ಮೈ ಭಾರತ್ ಗ್ಯಾಸ್ ಅಂತ ಡಿಸ್ಪ್ಲೇ ಆಗಿರುತ್ತದೆ. ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಕಾರ್ನರಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ನೀವು ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ನೀವು ನ್ಯೂ ಯೂಸರ್ ಇದ್ದರೆ ನೆಕ್ಸ್ಟ್ ಇಲ್ಲಿ ನ್ಯೂ ಯೂಸರ್ ಬಟನ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನ್ಯೂ ಯೂಸರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ ಕನ್ಸ್ಯೂಮರ್ ನಂಬರ್ ಅಂತ ಇದೆ. ಕನ್ಸ್ಯೂಮರ್ ನಂಬರ್ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬೇಕಾದ್ರೆ ಒಂದು ಬುಕ್ ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲಿ ಒಂದು ನಂಬರ್ ಇರುತ್ತೆ. ಸೊ ಆ ನಂಬರನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತದೆ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್, ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ನೀವು ಗ್ಯಾಸ್ ತೊಗೋಬೇಕಾದ್ರೆ, ಸೊ ಆ ನಂಬರ್. ಸೊ ಅದೆರಡು ನಂಬರ್ ನೀವನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ಕನ್ಸ್ಯೂಮರ್ ನಂಬರ್ ಅಂತಿದೆಯಲ್ಲ, ಆ ಕನ್ಸ್ಯೂಮರ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತದೆ. ಸೊ ಎಂಟರ್ ಮಾಡಿಬಿಟ್ಟು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅದನ್ನು ಎಂಟರ್ ಮಾಡಿದ್ದಾಗ ನಿಮಗೆ ಈ ನೆಕ್ಸ್ಟ್ ಡಿಸ್ಪ್ಲೇ ಇದೆಯಲ್ಲ, ಸೊ ಆ ಥರ ತೋರಿಸುತ್ತೆ. ನೀವು ಇಲ್ಲಿ ಕಸ್ಟಮರ್ ಕಂಟ್ರೋಲ್ ಅಂತ ಲೆಫ್ಟ್ ಸೈಡ್ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡಿರೋದಿದೆಯಲ್ಲ, ಇಲ್ಲಿ ನಿಮ್ಮ ಆಧಾರ್ ಅಥೆಂಟಿಕೇಷನ್ ಆಗಿದೆಯೋ ಇಲ್ವೋ, ಎಸ್ ಆರ್ ನೋ ಅಂತ ನೀವು ನೋಡ್ಬೋದು. ಒಂದು ವೇಳೆ ನಿಮಗೆ ಆಧಾರ್ ಅಥೆಂಟಿಕೇಷನ್ ಆಗಿದೆ, ಎಸ್ ಅಂತ ಡಿಸ್ಪ್ಲೇ ಆದರೆ ನಿಮ್ಮ KYC ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಅಲ್ಲಿ ನೀವು ನೋ ಅಂತ ಏನಾದರೂ ನೋಡಿದರೆ ನೀವು ಈ ಮೊಬೈಲ್ನಲ್ಲೇ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ KYCಯನ್ನು ಮನೆಯಲ್ಲೇ ಕುಳಿತುಕೊಂಡು ನೀವು ಮಾಡ್ಬೋದು ಅಂತ. ಸೊ ಸದ್ಯ ನಿಮಗೆ ಗೊತ್ತಾಯ್ತಲ್ವ ಯಾವ ಥರ KYC ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋ ಅಂತ ಮೆನ್ಷನ್ ಮಾಡಿದರೆ ನೀವು ಮೊಬೈಲ್ನಲ್ಲೂ ಕೂಡ KYC ಮಾಡಿಸ್ಬೋದು. ಇಲ್ಲ ಅಂದರೆ ನೀವು ಹತ್ತಿರದ ಕಚೇರಿ ಇರುತ್ತಲ್ಲ, ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ ಮಾಡೋ ಕಚೇರಿ, ಅಲ್ಲೂ ಕೂಡ ಹೋಗಿ ನೀವು KYCಯನ್ನು ಮಾಡಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದ.